ಪ್ರಾಣೇಶ್ವರ ದೇವಿ ಶೃಂಗಾರಕ್ಕೆ ಭೀಮಾ ದೇವಿ ಚೆಲ್ಲುತ್ತ ಸೇರುವೆ ದೇವಿ ಆಗ ಆಗ ಅದೇ ಆಗ ಯಾವಾಗ ಆಹಾ ಎಂದಿಗ ಆ ಕೌರವರ ಶಿರವನ್ನು ಈ ಧರೆಗೆ ಕೆಡಕುವಿರು ಎಂದಿಗೆ ಅವರ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚದ ಮುಡಿಯನ್ನು ಮುಡಿಗಟ್ಟಿಸುವಿರೋ ಆಗ ಚೆಲ್ಲುತ್ತ ಸೇರುವೆ ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು ಸಮಯವಿದೆ ಸಂಸಾರಕ್ಕೆ ಭೀಮಾ ದೇವಿ ನಮ್ಮ ಸರಸ ಸಲ್ಲಾಪಕ್ಕಾಗಿ ಇನ್ನೂ ಸಾಕಷ್ಟು ಸಮಯ ಇರುವುದಲ್ಲವೇ ಅಲ್ಲವೇ ಹೌದಾ ಆದ್ರೂ ನೀವು ಎಲ್ಲವನ್ನು ಮರೆತಂತೆ ಕಾಣಿಸುತ್ತಿರುವುದು ಈ ಹಿಂದೆ ಬಿಚ್ಚಿದ ಈ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತೇನನ್ನು ಹೇಳಿದಿರಲ್ಲವೇ ಪ್ರಿಯ ಪುನಃ ನನ್ನ ಬಾಯಿಯಿಂದ ಪ್ರತಿಜ್ಞೆ ವಾಕ್ಯವನ್ನು ಕೇಳುವ ಲಕ್ಷ್ಮಿಯ ಪಾಂಚಾಲಿ ಆಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಪ್ರಸಂಗ ನಿಜವೇ ನಿಜವೇ ನೀವೆಂದಿಗೂ ಮಾಡಿರುವ ಪ್ರತಿಜ್ಞೆಯನ್ನು ಮರೆಯುವವರಲ್ಲ. ನೀವು ಆದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನು ಮಾಡಲಿ, ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಬೇಡ ಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಬಹುಆತರಿಂದ ಯುದ್ಧವನ್ನು ನಿರೀಕ್ಷಿಸಿರುವನು. ಧರ್ಮ ಹೋರಾಡನಾದ ಯುಧಿಷ್ಠಿರನ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ದಹಿಸುವುದಿಲ್ಲ.
ಕೌರವರನ್ನು ಮರಣಗೊಳಿಸದೆ ಅಲೆಯಲ್ಲಿರಲು ಬಿಡುವೆನೆ. ಹೇಳಿ ಕೌರವರನ್ನು ಮರಣಗೊಳಿಸದೆ ಅಲೆಯಲ್ಲಿರಲು ಬಿಡುವೆನೆ. ಹಣದೊಳವರ ರಕ್ತಪಾನ ಮಾಡದಿರುವೆನೆ. ಹಣದೊಳವರ ರಕ್ತಪಾನ ಮಾಡದಿರುವೆನೆ. ಹತ್ತಿರ ಮುಡಿ ಮುಟ್ಟಿದವನ ಮೆಚ್ಚಿಕೊಳ್ಳುವೆ, ಪಾದಲಿ ಮೆಚ್ಚಿಕೊಳ್ಳುವೆ. ಭೀಮಸೇನನು ಆಗಲೇ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನಪಡಿಸಲು ನಿನ್ನಿಂದ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅದು ಇಂದಿಗೆ ನಿಶ್ಚಯವಾಯಿತು. ಅರ್ಜುನ, ಈ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಈ ನನ್ನ ಪ್ರಿಯ ಸಹೋದರನ ಶಾಂತಿಪಡಿಸುವುದು ನನಗೊಂದು ಸಾರಿ ಅಗಾಧವೆನಿಸುವುದು. ಸಹೋದರ ಭೀಮಸೇನ, ನನ್ನ ಮೇಲೆ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಏನನ್ನು ಬಿರುಗುವುದಲು ಸರಿಯಾದ ಉತ್ತರವನ್ನೇ ಕೊಡಬಹುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನ್ನೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಕೇಳಿ, ಈ ಸಂಧಿಯ ಸುದ್ದಿಯು ನೀವು ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು. ನಕಲ ಸಹೋದರರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷಕರಿಂದ ಕಂಡವರ ಮನೆಯ ಬಾಗಿಲು ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವಿಗೆ ಸಹ್ಯವಾಗಿ ಕಾಣಬಹುದು, ಆದರೆ ನಾನು ಮಾತ್ರ ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಬಯಸುವುದಿಲ್ಲ. ನಾನು ಮತ್ತು ನನ್ನೀಗದೆ ಎರಡೇ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡುವುದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋಚಿದ್ದನ್ನು ನಾನು ಮಾಡುವುದರ ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ, ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಗುರುತಿ ಸಮರ ಬಯಸುವುದನು ಚಿಂತ, ಗುರುತಿ ಸಮರ
ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಆದರೂ ಸಮಾಧಾನನಾಗು ಸಹೋದರ, ಸಮಾಧಾನನಾಗು. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮಗಿಂತಲೂ ಹಿರಿಯವನು. ಆತನ ಮಾತಿಗೆ ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಪಾಂಚಾಲಿ, ಮಾನಿನಿ ಮಾನದ ವೇದನಿ ಸಮಯವಿದೆಂದರಿದೆಯ ಕರುಣಿ ಏತಕ್ಕೆ ಮಾನಿನಿ ಮಾನದ ವೇದನಿ ಸಮಯವಿದೆಂದರಿದೆಯ ಕರುಣಿ ಏತಕ್ಕೆ ಧರ್ಮಜ ನಮ್ಮಯ ನಿರ್ಮಲ ಪ್ರಾತು ಧರ್ಮಜ ನಮ್ಮಯ ನಿರ್ಮಲ ಪ್ರಾತು ಬೀರುವುದನು ಚಿದ ಬರುತ್ತಿದೆ ನುಡಿಯ ಬೀರುವುದನು ಚಿದ ಬರುತ್ತಿದೆ ನುಡಿಯ ಸಹಿಬುದು ಮಾನದನು ಕಾಮವಾದರುಣಿ ಸಹಿಬುದು ಮನದನು ತಾಪವಾದರುಣಿ ಧರ್ಮದಿಂದ ಕನ ಕಾರ್ಯ ಸಾಧಿತು ಕೋಮಲ ಸಾರ ಸಾಕ್ಷಿ ನೀಯರಿ ಬರಿ ಸಾರ ಸಾಕ್ಷಿ ನೀಯರಿ ಬರಿ ಏಕೆಂದು ನೀನಿಂದು ವಿಕೋಪ ಕೆಡುವೆ ಏಕೆಂದು ನೀನಿಂದು ವಿಕೋಪ ಕೆಡುವೆ ಮಾನಿನಿ ಮಾನ ವೇದನೆ ಸಮಾಜ ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ದ್ರೌಪದ, ಯುದ್ಧವು ಎಂತಹ ಗುರೋರ ಕೃತಿ ಎಂಬುದು ನೀನು ತಿಳಿದಿಲ್ಲ. ಆ ವಿಚಾರಕ್ಕಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಾವು ಅದಕ್ಕಾಗಿ ದುಃಖಿಸಬೇಕಾಗುವುದು. ಆದ್ದರಿಂದ ಅಲ್ಲವೇ ನಾವು ಸಂಧಿಗಾಗಿ ಸರ್ವ ಪ್ರಯತ್ನ ಪಡುತ್ತಿರುವುದು ದ್ರೌಪದ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದೆ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣ ಕುಟುಂಬ ಕನಿಷ್ಠ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನ ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ. ಏನಿದು? ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಪಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಈ ನಿಮ್ಮ ಪೌರತ್ವದ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ, ಪ್ರತಿಜ್ಞೆಯಿಂದ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಸ್ವಲ್ಪ ಸಮಾಧಾನರಾಗಿ. ಅದು ಯದುಪತಿ ನಮ್ಮನ್ನು ನಗುತ್ತಾ ಇತ್ತ ಕಡೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರ ತಿಳಿದು ಬಳಿಕ ನಿಮ್ಮಿಷ್ಟದಂತೆ ಮಾಡಬಹುದಲ್ಲ? ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ವಿಜಯಶಾಲಿಗಳಾಗಿ ಪಾಂಡುನಂದನರೇ. ಪರಮಾತ್ಮ,